ಚಿತ್ರರಂಗದಲ್ಲಿ ಒಂದು ಕಾಲದ ಮಿತ್ರರು ಅದು ಹೆಂಗೆ ಶತ್ರುಗಳ ಥರ ಆಗಿಬಿಡ್ತಾರೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಉಮಾಪತಿ ಮತ್ತು ದರ್ಶನ್. ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಈಗ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಯುದ್ಧ ಏರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಕೂಡ ಮಾತಾಡಿದ್ದಾರೆ, ಉಮಾಪತಿ ಕೂಡ ಮಾತಾಡಿದ್ದಾರೆ. ದರ್ಶನ್ ಹೇಳಿರುವಂಥದ್ದು ತಗಡೆ ಅಂತ ಹೇಳಿ ನೀನು ಯಾಕೆ ಪದೇ ಪದೇ ಗುಮ್ಮಸ್ಕತಿಯಾ ಅನ್ನುವಂಥ ಪ್ರಶ್ನೆ ಎತ್ತಿರೋದಿದೆಯಲ್ಲ, ಅದು ಈಗ ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ. ನಟ ದರ್ಶನ್ ಉಮಾಪತಿ ಗೌಡ ಮಧ್ಯೆ ಕಾಟೇರ ಟೈಟಲ್ ವಾರ್. ಅಯ್ಯೋ ತಗಡೆ ಯಾಕೆ ಗುಮ್ಮಿಸ್ಕೋತೀಯಾ ಅಂತ ದರ್ಶನ್ ಕಿಡಿ. ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಮತ್ತೊಮ್ಮೆ ವಾಕ್ಸಮರ ಶುರುವಾಗಿದೆ. ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ಇಬ್ಬರ ನಡುವೆ ಡಿಶುಮ್ ನಡೆದಿದೆ. ಹಿಂದೆ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದ ಉಮಾಪತಿ ಗೌಡ ಕಾಟೇರ ಸಿನಿಮಾದ ಟೈಟಲ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ನಾನು ಅಂತ ಹೇಳಿದ್ರು. ಇದಕ್ಕೆ ಕೆರಳಿ ಕೆಂಡವಾದ ನಟ ದರ್ಶನ್, ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾನು, ಬಂದು ನಮ್ಮ ಹತ್ರ ಯಾಕೆ ಗುಮ್ಮಿಸ್ಕೋತೀಯ, ರಾಬರ್ಟ್ ಟೈಟಲ್ ನನ್ನದೇ, ಕಥೆನೂ ನನ್ನದೇ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದ್ರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ. ಅದನ್ನು ಕತೆ ನಾನು ಮಾಡಿಸ್ದೆ, ಟೈಟ್ಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಟೈಟ್ಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕತ್ಯ? ಕಾಟೇರ ಕದನದ ಬಗ್ಗೆ ಮಾತನಾಡಿದ ನಿರ್ದೇಶಕ ತರುಣ್ ಸುಧೀರ್, ಕಾಟೇರ ಸಿನಿಮಾ ಬಂದದ್ದೇ ದರ್ಶನ್ ಬಾಯಿಂದ. ನಮ್ಮ ಬ್ಯಾನರ್ ನಲ್ಲಿ ಜಾಗವಿಲ್ಲ ಅಂತ ಬೇರೆ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡಿಸಿದ್ರು ಅಂತ ಹೇಳಿದ್ರು. ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಕೂಡ ಇದು ಇಂಟರ್ನಲ್ ಸಮಸ್ಯೆ. ಕಾಟೇರ ಟೈಟಲ್ ಅನ್ನ ಮೊದಲು ಉಮಾಪತಿಯವರು 2017ರ ಜುಲೈ 8ರಂದು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದೇ ಟೈಟಲ್ ಅನ್ನ 2018 ಡಿಸೆಂಬರ್ 15ರಂದು ಉಮಾಪತಿ ರಾಮಮೂರ್ತಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಟೇರ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ. ಅದು ಅಂದ್ರೆ ಇನ್ನ ಕತೆಗೂ ಅಲ್ಲ, ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲು. ನನಗೆ ಒಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡು ಅಂತಂದ್ರು. ನಾನು ಅವಾಗಂದೆ ಇದು ನನ್ನ ಬ್ಯಾನರ್ನಲ್ಲಿ ಜಾಗ ಇಲ್ಲ, ಅವಾಗ 2 ಟೈಟ್ಲ್ ಇತ್ತು ಒಂದು ಬ್ಯಾನರ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯ್ತು ಅಂತ ಬೇರೆ ಬ್ಯಾನರ್ಲ್ಲಿ ಅವಾಗ ಮಾಡಿಸಿಟ್ಟಿದ್ರು. ಏನಾಗಿದೆ ಅಂದರೆ 8/7/2017ರಲ್ಲಿ ಉಮಾಪತಿ ಅವರು ಇದು ಟೈಟ್ಲ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್. ಆಮೇಲೆ ಅದನ್ನು 15/12/18ರಲ್ಲಿ ಅದೇ ಉಮಾಪತಿಯವರು MG ರಾಮಮೂರ್ತಿಗೆ ಟೈಟ್ಲು ವಾಲಂಟಿಯರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮದಗಜ ಟೈಟನ್ನು ಉಮಾಪತಿಯವರ ಬ್ಯಾನರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡಿರುವಂಥದ್ದು. ಆಫ್ಟರ್ ಗ್ಯಾಪ್ ಆಫ್ 5 ಇಯರ್ಸ್ ಅಂದರೆ 26/4/2023ರಲ್ಲಿ ಆವಾಗ ಕಾಟೇರ ಸಿನಿಮಾ ರಾಕ್ಲೈನ್ ಬ್ಯಾನರಿಗೆ MG ರಾಮಮೂರ್ತಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ತುಂಬಾ ತಗಡು ನೋಡಿದ್ದೇನೆ, ಈಗಾಗಲೇ ಗುಮ್ಮಿದ್ದೇನೆ ಎಂದ ಉಮಾಪತಿ. ದರ್ಶನ್ ತಗಡು ಮಾತಿಗೆ ಖಡಕ್ ಆಗಿ ತಿರುಗೇಟು ಕೊಟ್ಟ ನಿರ್ಮಾಪಕ ಉಮಾಪತಿ, ತುಂಬಾ ತಗಡನ್ನ ನೋಡಿದ್ದೇನೆ, ಈಗಾಗಲೇ ಅವರಿಗೆ ಗುಮ್ಮಿದ್ದೇನೆ ಅಂತ ಪಂಚ್ ಕೊಟ್ಟಿದ್ದಾರೆ. ಯಾರು ಗುಮ್ತಾರೋ ಯಾರು ತಗಡು ಅಂತಾರೋ ಆ ಥರ ತಗಡುಗಳು ಬೇಕಾದಷ್ಟು ಜನ ನಾನು ಕಣ್ಮುಂದೆ ಮರೆ ಆಗಿರೋದು ನೋಡಿದ್ದೀನಿ. ಸೊ ಇರಲಿ, ಅವರೆಲ್ಲ ದೊಡ್ಡವರು ಮಾತಾಡಿದ್ದಾರೆ, ಹೊಟ್ಟೆ ತುಂಬಿದೆ ಮಾತಾಡ್ತಾರೆ. ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ. ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ. ನಾನು ಕೈಲಾಗದೇ ಇರೋ ವ್ಯಕ್ತಿನೂ ಅಲ್ಲ. ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ, ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ. ಬಾಯಿ ಮಾತಲ್ಲಿ ಹೇಳಿ ಬ್ಯಾನ್ ಮಾಡಿದ್ರು ಕೂಡ ಇನ್ನೂ ಪದ ಬಳಕೆ ಗೊತ್ತಾಗದೆ ಹೋದರೆ ಯಾವತ್ತು ಕಲಿತಾರೆ? ಅಲ್ಲಿಗೆ ಏನು ಬೇಕಾದರೂ ಮಾತಾಡ್ಬಿಡ್ಬೋದಾ? ವೇದಿಕೆ ಸಿಕ್ತು ಅಂತ ಏನು ಬೇಕಾದರೂ ಮಾಡಿಬಿಡ್ತೀರಾ? ತಾಕತ್ತಿದ್ರೆ ಮಾಡಿ ತೋರಿಸಿ ನೋಡೇ ಬಿಡೋಣ. ತಾಕತ್ತಿದ್ರೆ ಅದೇನ್ ಮಾಡ್ತಿರೋ ಮಾಡಿ ಅಂತ ನಟ ದರ್ಶನ್ಗೆ ಉಮಾಪತಿ ಸವಾಲ್ ಹಾಕಿದ್ದಾರೆ. ಇವರಿಬ್ಬರ ಕಾಟೇರ ಟೈಟಲ್ ಕದನ ತಾರಕಕ್ಕೇರಿದ್ದು ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಮಂಗಳ, ಟಿವಿ9 ಬೆಂಗಳೂರು.